ಜಿಲ್ಲಾ ಮಟ್ಟದ ಪೊಲೀಸ್ ಅಧಿಕಾರಿಗಳು, SP ಅವರು, ಕಮಿಷನರ್ ಅವರು, ಪಪ್ಪಾಚಾರ್ಲಿ ಡೆಲ್ಟಾ ಅವರು, ACPಗಳು, DCPಗಳು ಬೆಳಗಾವಿ ಜಿಲ್ಲೆದು ಭಾಳ ಎಚ್ಚರಿಕೆಯಿಂದ ಇರಬೇಕು. ಯಾಕಂದರೆ ಈ ಗುಂಡಾಗಳು ಮತ್ತೇನು ಹಾಫ್ ಮರ್ಡರ್ ಮಾಡಿದವರು, ನಂತರ ಹೊಲ ಕಬ್ಜಾ ಮಾಡ್ತಾರೆ, ರೈತನ ಹೆದರ್ಸ್ತಾರ. ಇವ್ರು ಏನು ಮಾಡತ್ತಾರ ಅಂತಂದ್ರೆ ಪೊಲೀಸ್ ಅಧಿಕಾರಿಗಳ ಮುಂದೆ ಹೋಗೋದು, ಗುಚ್ಚಿ ಕೊಡೋದು, ಫೋಟೋ ತಕ್ಕೋದು, ನಮಗೆ ಇವು ಪರಿಚಯ ಇದಾನೆ ಅಂತ ಹೇಳೋದು. ಈ ಆಫೀಸರ್ CPI ಆಫೀಸರ್ ಪರಿಚಯ ಇದ್ದಾನೆ, DSP ಪರಿಚಯ ಇದ್ದಾನೆ ಅಂತ ಹೇಳೋದು. ಇನ್ನು ಸುವರ್ಣಸೌಧದಲ್ಲಿ ಒಳಗೆ ಏನು ಹೋಗ್ತಾರೆ, ಅಲ್ಲೂ ಸಹಿತ ಫೋಟೋ ತಗೋತಾರೆ, ಗುಚ್ಚಿ ಕೊಡ್ತಾರೆ ಮಂತ್ರಿಗಳಿಗೆ. ಆಯಾ ಸಂಬಂಧಪಟ್ಟಂತ ಕೆಲಸಗಳಾಗ್ತಾವ, ಅವ್ರಿಗೆ ಮಂತ್ರಿಗಳಿಗೆ ಇವ್ರು ಕೊಡ್ತಾರೆ. ಇವರು ಏನು ಹಾಫ್ ಮರ್ಡರ್ ಆದವರು, ಕೆಲವು ಮಂದಿ ಮರ್ಡರ್ ಆದವರು, ಜೈಲಿನಿಂದ ಬಂದವರು ಯೂಟ್ಯೂಬ್ ಚಾನಲ್ ಮಾಡತ್ತಾರ. ಅವರು ಒಂದು 200-200 ಕೊಡೋದು, ಅದು ಯೂಟ್ಯೂಬ್ ಚಾನಲ್ ಮಾಡೋದು, ಅದನ್ನ ಮುಂದೆ ಮೈಕ್ ಹಿಡಿಯೋದು, ಅವಾಗ ಇವ್ ಫೋಟೋ ತೆಗ್ಸಕ್ಕೆ ಹೇಳೋದು. ಅವನಿಗೆ ಕ್ಯಾಮರಾಮನ್ಗೋ ಅಥವಾ ಯಾವ ಮೊಬೈಲ್ ಹಿಡಿದತ್ತ ಅವಂಗ ಒಳಗನೆ ಇದು. ಅವಾಗ ಹೊರಗೆ ಬಂದ ನೋಡ್ರಿ, ಈ ಮಂತ್ರಿ ನಮಗೆ ಗುರ್ತಿದೆ, ಈ ಶಾಸಕ ನನಗೆ ಗುರ್ತಿದೆ. ಶಾಸಕನ ಬಿಡ್ರಿ, ಅವ್ರು ಶಾಸಕನ ತೋರ್ಸಂಗಿಲ್ಲ, ಯಾಕಂದ್ರೆ ಎಲ್ಲ ಶಾಸಕರಿಗೆ ಗೊತ್ತಿದೆ. ಅವ್ರು ಹಂಗೆ ಮಾಡಂಗಿಲ್ಲ. ಬೆಂಗಳೂರು ಬರ್ತಂದ ಮಂತ್ರಿಗಳೇನದಾರಲ್ಲ, ಆಯಾ ಇಲಾಖೆ ಮಂತ್ರಿಗಳ ಮುಂದೆ ಹೋಗಿ ಮನವಿ ಕೊಟ್ಟಂಗೆ ಮಾಡ್ತಾರೆ. ಅವಾಗ ಫೋಟೋ ತರ್ಸೋಂಗಿಲ್ಲ. ಹೂಗುಚ್ಚು ಒಯ್ತಾರ, ಪೇಡೆ ಒಯ್ತಾರ, ಕುಂದ ಒಯ್ತಾರ. 15-20 ಜನ ಇದಾರ ಪೊಲೀಸ್ ಅಧಿಕಾರಿಗಳು, ನಾವು ಗಮನ ಕೊಡ್ತೇವೆ. ಆ 15-20 ಮಂದಿ ಲಿಸ್ಟ್ ಐತಿ. ಅದೆಲ್ಲ ಪೊಲಿಟಿಷಿಯನ್ಗಳು ಐತೆ. ಕೆಲವು ಮಂದಿ ತೆಗ್ಸಿದಾರ, ಕೆಲವು ಮಂದಿ ರಾಜಕಾರಣಿ ಹಿಂಬಾಲಿಗಳ ಚಮಚಗಳಿದಾರ ಮತ್ತು ಛತ್ರಿಗಳಿದಾರ. ಅವು ಯಾರಿದಾರ, ಏನಿದಾರ ಎಲ್ಲರಿಗೂ ಗೊತ್ತೈತಿ. ಎಲ್ಲ ಡಿಪಾರ್ಟ್ಮೆಂಟ್ ಗೊತ್ತೈತಿ, ಉಸ್ತುವಾರಿಗಳು ಗೊತ್ತೈತಿ, ಲಕ್ಷ್ಮೀ ಹಬ್ಬಕ್ಕಳಿಗೂ ಗೊತ್ತೈತಿ. ಆದ್ರೂ ಕೂಡ ಇವ್ರ ಮುಂದೆ ನಿಂತು ಫೋಟೋ ತೆಗೆಸ್ಕೋತಾರೆ. ಯಾಕಂದ್ರೆ ಅನಿವಾರ್ಯ, ಇವರೇ ಬೇಕಲ್ಲ ಮುಂದೆ ಎಲೆಕ್ಷನ್ದಲ್ಲಿ. ಇವ್ರು ಎಚ್ಚರಿಕೆ ಇರಬೇಕು, ಮಂತ್ರಿಗಳು ಭಾಳ ಎಚ್ಚರಿಕೆಯಿಂದ ಇರ್ಬೇಕು. ಯಾರು ಫೋಟೋ ತಗೋತಾರ, ಯಾತ್ರ ಸಲಹೆ ತಗೋತಾರ ಅಂತೇಳಿ ಒಂದು ಬುಕ್ಕೆ, ದೊಡ್ಡ ಪ್ರಮಾಣದಲ್ಲಿ ಬುಕ್ಕೆ ಅಂತ ನೀವೇನ ಅಭಿಮಾನಿಗಳು ಬಂದು ಜೇಜಾರ್ ಹಾಕಕ್ಕೆ ಒಂದು 15 ಮಂದಿ ತೊಗೊಂಡು ಹೋಗಿರ್ತಾರ. ನಿಮಗೇನು ಅನಿಸ್ತೈತಿ, ಹೌದಪ್ಪ ಇವ್ರು ನಮ್ಮ ಅಭಿಮಾನಿಗಳಿದಾರೆ, ಇವ್ರನ್ನ ಯಾಕೆ ನರ್ವಸ್ ಮಾಡೋದು, ಫೋಟೋ ಪೋಸ್ ಕೊಡ್ತಾರೆ. ಆ ಫೋಟೋ ತೊಗೊಂಡು ಎಲ್ಲ ಕಡೆ ವ್ಯವಹಾರ ಮಾಡ್ತಾರೆ. ಪೊಲಿಟಿಷಿಯನ್ಗೆ ವ್ಯವಹಾರ ಮಾಡ್ತಾರೆ, ತಹಶೀಲ್ದಾರ್ ತೋರಿಸ್ತಾರೆ, ACಗೆ ತೋರಿಸ್ತಾರೆ, DC ಅಷ್ಟ ತೋರ್ಸಂಗಿಲ್ಲ, SP ಅವ್ರಿಗೆ ಅಷ್ಟ ತೋರ್ಸಂಗಿಲ್ಲ. ಅವ್ರು ಕೆಳ ಹಂತದ ಏನು ಅಧಿಕಾರಿಗಳು ಅದನ್ನು ತೋರ್ಸ್ಕೊತ ಬಂದಾರ. ಇನ್ನು ಅಧಿವೇಶನದಲ್ಲಿ ಏನು ಮಂತ್ರಿಗಳು ಭಾಳ ಎಚ್ಚರಿಕೆಯಿಂದ ಇರಬೇಕು. ಫೋಟೋ ಯಾರ್ಯಾರು ತೆಗೆಸ್ಕೋತಾರಲ್ಲ, ಅದು ಕಡೆ SP ಅವರಾಗಲಿ ಅಥವಾ ಕಮಿಷನರ್ ಅವರಾಗಲಿ ಅಥವಾ ಕೆಳ ಹಂತದ ಏನ ACP DCP ಅದಾರಲ್ಲ ಅವ್ರಿಗೂ, ACP ಬರ್ಮನಿ ಅವರು, DCP ಬರ್ಮನಿ ಅವರು ಭಾಳ ಎಚ್ಚರಿಕೆಯಿಂದ ಇರ್ಬೇಕು. ನೀವು ನಿಮ್ಮ ಜೊತೆನೂ ಸಹಿತ ಪ್ಲಾಟ್ ಏಜೆಂಟ್ಗಳು, ಕಬ್ಜಾ ಮಾಡೋರು, ರಿಯಲ್ ಎಸ್ಟೇಟ್ ಕೊಡೋಗಳು ಎಷ್ಟು ಫೋಟೋ ಅದಾವ ನಿಮ್ಮ ಜೊತೆ. ನೀವು ಹ್ಯಾಪಿ ಬರ್ತ್ಡೇದಾಗ ಎಷ್ಟು ತಗೊಂಡಾರ, ಭಾಳ ತಗೊಂಡ್ರ. ಅವರೆಲ್ಲ ನಿಮಗೆ ಕ್ಲೋಸ್ ಅಂತ ಹೇಳತ್ತಾರ. ನೀವು ನಮಗೆ ಅವ್ರಿಗೇನು ಸಂಬಂಧ ಇಲ್ಲ ಅಂತ ನೀವ ವಿಕ್ರಮ್ಪುರ ಯಾರಂದ್ರೆ ನಮಗೆ ಸಂಬಂಧ ಇಲ್ಲ ಅಂತೀರಿ. ಗಿರ್ನಾರ್ ಅಂತಂದ್ರೆ ಗಿರಿ ಸೋನವಾಲ್ಕರ್ ಮತ್ತು ನಾರಾಯಣ್ ಬರ್ಮನಿ, ಅದರ ಪ್ರೊಜೆಕ್ಟೆಡ್ ಡೈರೆಕ್ಟರ್ ಯಾರು ವಿಕ್ರಮ್ಪುರ ಅಲ್ಲ, ನನಗೇನು ಗೊತ್ತಿಲ್ಲ ಅಂತೀರಿ. ನಮ್ಮ ಶಿಷ್ಯ ಅಂತೀರಿ. ಮತ್ತು ಮೇಲೆ ಹಿಂಗೆ ನಿಮ್ಮ ಶಿಷ್ಯಗಳು ಭಾಳ ಮಂದಿ ಇದಾರ. ಅಲ್ಲಿ ಫೋಟೋಗಳು ತಕ್ಕೋದು ಒಂದು ಪ್ರಶ್ನೆ ಬಂದಿದೆ. ಈಗ ಇವೇನು ಹಿಂಡಲ ಜೈಲಿನ ನೆನಪು ಬಂದಾರ ಅಥವಾ ಬಡದಾಟೋ ಕಬ್ಜಾ ಗ್ಯಾಂಗ್ ಇದೆ, ಒಂದು 200-300 ಜನ ಇದಾರೆ. ಅವ್ರು ಕಬ್ಜಾ ಹೆಂಗೆ ಮಾಡ್ತಾರಂತಂದ್ರೆ, ಬಿರಿಯಾನಿ ಮತ್ತು ಊಟದ ಕಬ್ಜಾ ಮಂದಿ ಬೇರೆ, ಕರೆ ಕಬ್ಜಾ ಮಾಡೋರು ಬೇರೆ, ಹೋಟೆಲು ಮತ್ತು ಈ ಜಾಗ ಬಿಡಿಸೋರು ಬೇರೆ, ಮತ್ತು ಕೋಟದಾಗ ಇದ್ದದ ಅದನ್ನ ಅಪ್ಸತ್ ಮಾಡಿ ತಮ್ಮ ಹೆಸರ ಮೇಲೆ ಮಾಡ್ಕೋ. ಭೀಮ್ಸಿ ಜಾರಕಿಹೊಳಿ ಅಂತವ್ರು ಅದೊಂದು ಗ್ಯಾಂಗ್ ಬೇರೆ. ಅವ್ರಲ್ಲಿ ಕೊಡೋದು 25-30 ಗುಂಡ, ಅವ್ರನ್ನ ಯಾರು ಹಿಡಿಯಂಗಿಲ್ಲ. APMC ಅವರು, ಯಾಕ ಭೀಮ್ಸಿ ಅವರು ದೋಸ್ತ, ಇವ್ರು ಕಾರ್ಯನಿರತ ಪತ್ರಕರ್ತರ ಅಧ್ಯಕ್ಷ. ಅಂದ್ರೆ ಎಲ್ಲರೂ ಪತ್ರಿಕೆ ಮಾಡ್ಕೊಂಡ್ಬಿಟ್ಟಿದಾರ, ನಂತರ ಲೋಗೋ ಮಾಡ್ಕೊಂಡ್ಬಿಟ್ಟಿದಾರ. ಕೆಲವು ಮಂದಿ ಪಾಪ ನಾವು ಪತ್ರಿಕೆ ಬೇಡ, ಲೋಗೋ ಬೇಡ, ನಾವು ಕಬ್ಜಾಗಿರಿಗಳು. ಅವರು MLAಗಳನ್ನ ಹಿಡ್ಕೊಂಡ್ಬಿಟ್ಟಿದಾರ, ಉಸ್ತುವಾರಿಗಳನ್ನ ಹಿಡ್ಕೊಂಡ್ಬಿಟ್ಟಿದಾರ, ಮತ್ತು ಮಂತ್ರಿಗಳ ಫೋಟೋ ತೆಗಿತಾರಲ್ಲ. ನಾವು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವರ ಕಡೆಯವ್ರಿ, ನಾವು ಸಮಾಜ ಕಲ್ಯಾಣ ಕಡೆಯವ್ರಿ. CO ಹೇಳ್ತಾರ ನಮ್ಗೆ ಮಲ್ಲಿಕಾರ್ಜುನ ಖರ್ಗೆ ಅವ್ರಿಗೆ ಗೊತ್ತು, ಪ್ರಿಯಾಂಕಾ ಖರ್ಗೆ ಅವ್ರಿಗೆ ಗೊತ್ತು. ಯಾವ ಡಿಪಾರ್ಟ್ಮೆಂಟ್ ಹೆಡ್ ಇದಾರಲ್ಲ ಅವ್ರದ್ದು ಎಲ್ಲ ಇವರು ಲಿಸ್ಟ್ ತೋತಾರ ಮತ್ತು ಫೋಟೋ ತೋರಿಸ್ತಾರಲ್ಲ. ಸರ್ ನೋಡ್ರಿ, ನಮ್ಮನ್ನು ಕರೆಸಿದ್ರು, ನಾನು ಸುವರ್ಣಸೌಧಕ್ಕೆ ಒಳಗೆ ಕರೆಸಿದ್ರು, ಚೇಂಬರ್ದಾಗ ಕರೆಸಿದ್ರು. ಫೋಟೋ ಚೇಂಬರ್ದಾಗ ಕೂತ್ಕೊಳ್ಳೆ ಫೋಟೋ ಗ್ಯಾರಂಟಿನೇ 100%. ಯಾಕಂದ್ರೆ ಸದನದಲ್ಲಿ ಹೋಗಿ ಏನು ಹೊರಗೆ ಬರ್ತಾರೆ, ನಿಮಗೆ ಅನಿಸ್ತೈತಿ ಅವ್ರು ಬೆಳಗಾವಿಗೆ ಬಂದೇವು, ನಮಗೆ ಇವ್ರು ಅಗ್ದಿ ವೆಲ್ಕಮ್ ಮಾಡಿದ್ರಲ್ಲ ಬೆಳಗಾವಿ ಮಂದಿ ಅಂತ. ನಿಮಗೆ ಯಾರು ವೆಲ್ಕಮ್ ಮಾಡಿದ್ರು? ಗುಂಡಾಗಳು, ಹಾಫ್ ಮರ್ಡರ್ ಆದವರು ಎಲ್ಲರೂ ಕೊಟ್ಟು. ಈಗ ಮೊನ್ನೆ ಎಲ್ಲ ಪೊಲಿಟಿಷಿಯನ್ದಲ್ಲಿ ಕರೆಸಿ ವಾರ್ನಿಂಗ್ ಮಾಡಿದಾರಂತ. ನಾವು ಮಾಡಿದ್ವಲ್ಲ, ಹಿಂದೊಂದು ವರದಿ ಮಾಡಿದ್ವಿ ನಾವು. ಅದಕ್ಕೆ ಏನಾಯ್ತು, ಇಫೆಕ್ಟ್ ಆಗಿದೆ ಆ ಥರದ. ಎಲ್ಲ ಡಿಪಾರ್ಟ್ಮೆಂಟದ ಏನು CPI PSI ಮೊದಲು ಫೋಟೋ ತೆಗೆಸ್ಕೊಂಡಿದ್ರು.
ಪೇಡೆ ಕೊಡಕ್ಕೋ ಅಥವಾ ಹೂಗುಚ್ಚಿ ಕೊಡಕ್ಕೋ ಅಥವಾ ಪ್ಲಾಟ್ ಕಬ್ಜಾ ಮಾಡಿ ಬಂದಿರ್ತಾರಲ್ಲ ಅವ್ರ ಜೊತೆ. ಈಗ ಮೊನ್ನೆ ಒಂದು ಘಟನೆ ಆಯ್ತು ಹೇಳ 2-3 ದಿವಸದಿಂದ. ಸಿಪೆ ಗಡ್ಡೆಕರ ಮಳ ಮಾರುತಿ ಅಲ್ಲಿ ಒಬ್ಬ ಹೋಗಿದ್ದ, ಹಿಂಗ ಕಬ್ಜಾಗಿರಕ್ಕೆ ಹೋಗಿದ್ದ. ಅಂದ್ರೆ ರಾಜೀವ್ ಶೆಟ್ಟನ್ ಕಬ್ಜಾಗಿರಕ್ಕೆ ಅಂತ ಅಂದ್ರಲ್ಲ, ಏನು ಅಡ್ಡಿ ಇಲ್ಲ. ಅವು ತೊಗೊಂಡು ಹಿಂಗೆ ಬುಕ್ಕೆ ಕೊಟ್ಟು ಪೇಡೆ ಕೊಟ್ಟು ಇದನ್ನು ಫೋಟೋದು ಬೇಡ 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 ಫೋಟೋ ಕಿಶಾ ಇಟ್ಕೋ ಅಂತ ಅಲ್ಲಿದ್ದವ್ರು ಕೆಲವು ಮಂದಿ ನಗಾಕ್ ಶುರು ಮಾಡ್ರಿ. ಮೊದಲು ಹಂಗಿರ್ಲಿಲ್ಲ, ದಿಂದಾಸಾಗಿ ಖಾಲಿ ಮಿರ್ಚಿಗೆ ಹೋಗ್ರಲ್ಲ, ಮಿಷಿ ಮೇಲೆ ಕೈ ಇಟ್ಟು ತಕೋರಪ್ಪ ನಾನಾ ಎಲ್ಲ ನನ್ನಿಂದ ಅಲ್ಲ ಅಂಥವ್ರು ಇದಾರೆ. ಈಗ ಎಲ್ಲರೂ ಹೆದರತ್ತಾರ, ಯಾರೇ ಫೋಟೋ ತಗೋಸು ಬೇಡ 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 ಹಂಗೆ ಪರಿಸ್ಥಿತಿ ಬಂದೆ. ಅದಕ್ಕೆ ನಾವು ಈಗ ಎಚ್ಚರಿಕೆ ಮಾಡತ್ತೇವೆ ನಾವು SP ಅವ್ರಿಗಾಗಲಿ ಅಥವಾ ಪೊಲೀಸ್ ಕಮಿಷನರ್ ಅವ್ರಿಗೆ, ಭೂಷಣ್ ಅವ್ರಿಗೆ. ಈಗ ಯಾಕೆ ಹೇಳತ್ತೇವೆ ಅಂತಂದ್ರೆ, ಈ 10 ದಿವಸ ಇವರ ಫೋಟೋ ತೆಗ್ಸೋದು ಏನು ಮಾಡೋದು ಅದನ್ನು ತಮ್ಮ ಲಾಭಕ್ಕಾಗಿ ಉಪಯೋಗ ಮಾಡ್ಕೋತಾರ ಅವ್ರು. ಅದಕ್ಕೆ ಅವರಿಗೆ ಈಗ ಏಲಕ್ಕಿ ಹಾರ ತಯಾರು ಮಾಡಿದ ಅಂತ ಹೇಳಿಲ್ಲ, ಒಂದು ಏಲಕ್ಕಿ ಹಾರಿಗೆ 3,000 ಆರ್ಡರ್ ಕೊಟ್ಟಿದ್ದಾರೆ. 2-3 ಏಲಕ್ಕಿ ಹಾರ ಬರೋವಾಗ ನೀವು ಮಂತ್ರಿಗಳು ಹಾಕಬೇಡ ಅಂತೀರಿ, ಅವ್ರು ಹಾಕವ್ರ ಮಂತ್ರಿ ಹಾಕವ್ರಿಗೆ ಫೋಟೋ ತೆಗ್ಸೋರ, ನಿಮಗೇನು ಬೇಡ ಅಂದೇವೆ. ಆದರೆ ಹೋದ ನಂತರ ನೀವು ಇಂಟೆಲಿಜೆನ್ಸ್ ಅದವರು ಹೇಳಬೇಕಲ್ಲ, ಸರ್ ಇವರು ನೀವು ಫೋಟೋ ಡಿಲೀಟ್ ಮಾಡಕ್ಕೆ ಹೇಳಿ ಇದನ್ನು ನಿಮ್ಮ ಹೆಸರನ್ನ ಇವರು ದುರುಪಯೋಗ ಪಡಿಸ್ಕೊತಾರೆ, ಇಂತಿಂತ ಅವ್ರ ಫೈಲ್ ಇದೆ ಅಂತ. ಎಲ್ಲ ಸ್ಟೇಷನ್ನಲ್ಲಿ ಎಲ್ಲರ ಫೈಲ್ ಇದೆ ಅಲ್ಲ, ಆದರೂ ಇವರು ಮಿನಿಸ್ಟರ್ ಜೊತೆ ಫೋಟೋ ತೆಗೆಸ್ಕೊತಾರಲ್ಲ, ಫೈಲ್ ತೊಗೊಂಡು ಏನು ಮಾಡೋರು ನೀವು? ಯಾರಾದರೂ ನಮ್ಮಂಥ ಸೋಷಿಯಲ್ ಮೀಡಿಯಾದವರು ಫೋಟೋ ಗಿಟ್ ಹಾಕಿ ವರದಿ ಮಾಡೋಣ ಅಂದ್ರೆ ಕರೆಸಿ ವಾರ್ನಿಂಗ್ ಮಾಡ್ತಾರೆ. ಇಲ್ಲ ನಮ್ಮನ್ನು ಮಂತ್ರಿಗಳು ಕರೆಸಿದ್ರು, ನಾವೇನು ಮಾಡಿದೆ, ನಾನು ಗುಂಡಾಗಿರಿ ಮಾಡಿದೋ ಏನೇನು ಮಾಡಿದೋ, ರೈತಿಗೆ ರೊಕ್ಕ ಕೊಟ್ಟಿದ್ದೇವೆ, ಅವನು ಪವರ್ ಪಟ್ಟಣ ತೊಗೊಂಡೇವೆ, ಪ್ಲಾಟ್ ಹಾಕಿದ್ದೇವೆ, ಮಾಡತ್ತೇವೆ. ಮೊನ್ನೆ ಒಂದು ಮುದುಕಿ ಅವು ಯಾವ JCB ಕಲ್ಲು ಹೋಗಿದಾರಂತ, ಅದಕ್ಕೆ ಇವೇನು ಹೇಳ್ತಾನೆ ಒಬ್ಬ, ಇಲ್ಲ ಅದನ್ನೇ ಹೋಗು ಅದ್ರಾಗಲಿ ಪ್ಲಾಟ್ ಹಾಕಿದಿಲ್ಲೋ, ರಸ್ತೆ ಮಾಡಿದಿಲ್ಲೋ, ಗಟ್ರ ಮಾಡಿದಿಲ್ಲೋ, ಆಯ್ತು ಅವ್ಗೆ ಹೇಳ, JCB ನಮ್ಗೆ ಹೇಳ, ನಿಂದು ಗ್ಲಾಸ ಕೂಡಿಸ್ಕೊಡ್ತೇನಂತ ಓಪಣ್ಣ. ಅಂದರೆ ಇಂಥ ಗಿರಾಕಿಗಳು ಬೆಳಗಾವದಲ್ಲಿ ಹೆಚ್ಚು, 15-20 ಮಂದಿ ಇದ್ದಾರೆ. ಹೆಸರಿದೆ ಬೇಡ, ಹೆಸರಿತ್ತ ಮತ್ತು ನಮ್ಮ ಬರ್ತಾರೆ. ನಾವೆಲ್ಲಿ ಮಾಡಿದ್ರಿ, ನಾವೆಲ್ಲಿ ಫೋಟೋ ತೆಗೆಸ್ಕೊಂಡೇವ್ರಿ, ನಾವೆಲ್ಲಿ ಯಾರಿಗೆ ತೋರಿಸಿದ್ರೆ ಮೊಬೈಲ್ ಅಟ್ಟ ಇಡ್ತಾರೆ. ಅದನ್ನು ಅವಾಗ ಸಂಬಂಧಪಟ್ಟಂಥ ಕೆಲಸ ಬರ್ತಿತ್ತಲ್ಲ, ಅವು ಪಟ್ಟಣ ತೋರಿಸಿ ಬರ್ತಾರೆ, PSIಗೋ CPIಗೋ DSPಗೋ. ಹೌದಲ್ಲ, ನಮ್ಮ ಮಿನಿಸ್ಟರ್ಲ ಮತ್ತು ಗುಪ್ತ ಇಲಾಖೆಯಲ್ಲಿ ಹೋತು, ಇಂಟೆಲಿಜೆನ್ಸ್ ಇಲಾಖೆಯಲ್ಲಿ ಹೋತು ಅಂತ ನಾವು ಕೇಳಬೇಕಾಗ್ತದೆ. ನಂತರ ಫೋಟೋಗಳು ತೊಗೋತೇವೆ ನಾವು. 10 ದಿವಸ ಆದ ನಂತರ ಯಾರ್ಯಾರು ಎಲ್ಲೆಲ್ಲಿ ಫೋಟೋ ತೆಗೆಸ್ಕೊಂಡಾರ ನಮಗೆ ಗೊತ್ತಾಗ್ಬಿಡ್ತೈತೆ. ಅದು ಪೊಲೀಸ್ ಡಿಪಾರ್ಟ್ಮೆಂಟ್ ಗೊತ್ತಾಗಿಲ್ಲ, ಯಾಕೆ ಪಾಪ ಒಂದೊಂದು ಏರಿಯಾದಲ್ಲಿ ಒಂದೊಂದು ಹಾಕಿರ್ತಾರೆ, ಅವ್ರು ಆ ಏರಿಯಾ ಬಿಟ್ಟು ಹೋಗಕ್ಕೆ ಬರೋಂಗಿಲ್ಲ. ಯಾಕಂದ್ರೆ ಅದೇ ಅಲ್ಲೇ ಕವಲ ಮಾಡಬೇಕು. ಇನ್ನು ಒಳಗೆ ಸುವರ್ಣಸೌಧ ಒಳಗೆ ನೀವು ಕವಲ ಇಡಬೇಕಲ್ಲ, ಇಂಥವ್ರು ಎಲ್ಲೆಲ್ಲಿ ಫೋಟೋ ತೆಗಿತಾರೆ, ಯಾರ್ಯಾರ ಜೊತೆ ಇರ್ತಾರೆ, ಶಾಮಿಲ್ ಆಗಿರ್ತಾರೆ. ಇಂಟೆಲಿಜೆನ್ಸ್ ಸ್ವಲ್ಪ ಭಾಳ ಚುರುಕಾಗ್ಬೇಕು. ಬೆಳಗಾವಿ ಜಿಲ್ಲಾ ಇಂಟೆಲಿಜೆನ್ಸ್ ಎಲ್ಲಿ ಇಂಟೆಲಿಜೆನ್ಸು ಏನು ಇವ್ರು ಯಾವಾಗ ಎಚ್ಚೆತ್ಕೊರೋ ಗೊತ್ತಾಗಿಲ್ಲ. ನಾವು ಕೂಡ ಫೋಟೋಗಳು ಕೊಡ್ತೇವೆ, ಸೋಷಿಯಲ್ ಮೀಡಿಯಾದಲ್ಲಿ ನಾವು ಬಿಡ್ತೇವೆ. ಇಂತಿಂಥವ್ರಿಗೆ ಫೋಟೋ ತೆಗೆಸ್ಕೊಂಡು ಇದಕ್ಕೆ ಇವ್ರಿಗೇನು ಸಂಬಂಧ ಇದೆ ಕೇಳ್ತೇವೆ. ಆದ್ರೆ ಮತ್ತೆ ನಮ್ಗೆ ಜಗಳಕ್ಕೆ ಬರ್ತಾರೆ, ಏನ್ರಿ ನಾವು ಮಿನಿಸ್ಟರ್ ಫೋಟೋ ತೆಗೆಸ್ಕೊಂಡ್ರೆ ನಿಮ್ದು ಏನ್ರಿ ನಡುವಂತ. ಸಮಾಜಘಾತಕ ಶಕ್ತಿಗಳ ವಿರುದ್ಧ ನಾವು ಹೋರಾಟ ಮಾಡುತ್ತೇವೆ. ಹೌದಾ, ಜನ ಬೆಂಬಲ ನಮಗಿದೆ. ಒಂದು ವಿಡಿಯೋ ಮಾಡಿದ್ರೆ 60, 70, 80 ಸಾವಿರ, 1 ಲಕ್ಷ ಹೊಂಟಿದೆ ಈಗ ನೋಡೋರು ಫೇಸ್ಬುಕ್ಕದಲ್ಲಿ. ಅದೇ ಯೂಟ್ಯೂಬ್ದಲ್ಲಿ ಇಲ್ಲ, ಸತ್ಯ ಹೇಳ್ತಾನೆ. ಸತ್ಯ 2,500, 700 ಹೊಂಟೈತೆ ಅದು. ಇದನ್ನು ಅಲ್ಲಿ ಹಾಕಿರ್ತೇವೆ ನಾವು. ಯಾವುದು ಈಗೇನು ಮಾಡತ್ತೆ, ಇದನ್ನು ಯೂಟ್ಯೂಬ್ದಾಗ ಹಾಕಿರ್ತೇವೆ. ಹಂಗೆ ಓಡದೆ ಹಂಗೆ, ಯಾಕಂದ್ರೆ ಇಲ್ಲಿ ನೋಡಿರ್ತೀರಿ ನಮ್ದ ತಪ್ಪ. ಮೊದಲ ಯೂಟ್ಯೂಬ್ದಾಗ ಮಾಡ್ಬೇಕಾಯ್ತು, ನಂತರ ಫೇಸ್ಬುಕ್ದಾಗ ಬರಬೇಕಾಯ್ತು. ಅದು ನಮ್ದೇನು ಜನರಿಗೆ ನೇರವಾಗಿ ತಿಳಿಸ್ಬೇಕು, ಫಾಸ್ಟ್ ತಿಳಿಸ್ಬೇಕಂತ ನಮ್ಮ ವಿಚಾರ. ಒಟ್ಟಾರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಎಚ್ಚೆತ್ಕೊಳ್ಬೇಕಂತ ನಾವು ಕೇಳ್ಕೊತೇವೆ. ನೋಡ್ತಿರುವಂಥ ಎಲ್ಲ ಏನು ವೀಕ್ಷಕರಿದೆ ಅವರಿಗೆ ಧನ್ಯವಾದಗಳನ್ನು ನಾವು ಅರ್ಪಣೆ ಮಾಡ್ತೇವೆ. ನಮಸ್ಕಾರ.